ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಪಾಪ್ಕಾರ್ನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅಂಗಡಿಗಳಲ್ಲಿ ಥಿಯೇಟರ್ಗಳಲ್ಲೆಲ್ಲ ಸಿಗುವಂಥ ಸೇಮ್ ಟೇಸ್ಟಲ್ಲಿ ಯಾವ ರೀತಿ ಪಾಪ್ಕಾರ್ನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿ ಇದೆ, ಟೇಸ್ಟ್ ಕೂಡ ಅದೇ ಟೇಸ್ಟ್ ಇರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಅದು ಬಿಸಿ ಆಗ್ತಾ ಇರಲಿ. ಇಲ್ಲಿ ನಾನು ಗುಡ್ ಲೈಫ್ ಅವ್ರದ್ದು ಕಾರ್ನ್ ತಂದಿದ್ದೀನಿ, ಪಾಪ್ಕಾರ್ನ್ ಮಾಡುವಂಥದ್ದು. ಈ ಥರದ್ದು ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ನೋಡಿ ತೊಗೊಂಡು ಬನ್ನಿ. ನೋಡಿ ಈ ರೀತಿ ಇರಬೇಕು, ಗುಂಡು ಗುಂಡಾಗಿ ಅಗಲವಾಗಿರುತ್ತಲ್ಲ ಅದನ್ನು ತರಬೇಡಿ. ಈ ರೀತಿ ಇರೋದನ್ನೇ ನೋಡಿ ತೊಗೊಂಡು ಬರಬೇಕು. ಯಾವುದೇ ಕಂಪ್ನಿದಾದರೂ ಆಗುತ್ತೆ. ನಾನು ಅದನ್ನು ತಂದಿದ್ದೀನಿ, ಅದಕ್ಕೆ ಅದನ್ನು ತೋರಿಸಿದ್ದೀನಿ. ಈಗ ಇದನ್ನು ಸೈಡಿಗೆ ಇಡೋಣ. ಈಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪಷ್ಟು ಕಾರ್ನನ್ನು ಹಾಕ್ತಾಯಿದ್ದೀನಿ. ಇನ್ನೂ ಅರ್ಧ ಕಪ್ಪು ಬಾಕಿ ಇದೆ. 200 ಗ್ರಾಮ್ ತಂದಿರೋದು ನಾನು, 50 ರೂಪಾಯಿಗೆ ಸಿಗುತ್ತೆ 200 ಗ್ರಾಮ್. ಇದು ಬಿಸಿ ಆಗ್ತಾ ಇರಲಿ. ಈಗ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೋಬೇಕು, 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪು ಕೂಡ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸಣ್ಣದಾಗಿ ಉರಿತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಕೆಲವೊಂದು ಆಗುತ್ತೆ, ಕೆಲವೊಂದು ಆಗೋದಿಲ್ಲ. ಅದಕ್ಕೆ ಇದು ಕೆಲವೊಂದು ಸಿಡಿತಾ ಬರುತ್ತೆ ನೋಡಿ, ಆವಾಗ ಕುಕ್ಕರ್ ಮುಚ್ಚಬೇಕು. ನೋಡಿ ಸಿಡಿತಾ ಇದೆ, ಪೂರ್ತಿಯಾಗಿ ಸಿಡಿದ್ರೆ ಮೇಲ್ಗಡೆ ಹಾರಿ ಬರುತ್ತೆ. ಅದಕ್ಕೆ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ ನೋಡಿ. ಈ ರೀತಿ ಮುಚ್ಚಿದರೆ ಅದಕ್ಕೆ ಮೇಲೆ ತಾಗುವ ಸೌಂಡ್ ನಮಗೆ ಕೇಳುತ್ತೆ. ಅದರ ಸೌಂಡ್ ಕಡಿಮೆ ಆಗ್ತಾ ಇದ್ದಂಗೆ ನೀವು ಇದನ್ನು ಆಫ್ ಮಾಡ್ಬೋದು. ಬೇಗ ಆಗುತ್ತೆ, 1-2 ನಿಮಿಷ ಸಾಕು ಅಷ್ಟೇ, 2 ನಿಮಿಷನೂ ಬೇಡ. ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ, ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ನೋಡಿ ಅದರ ಹೊಗೆ ಬರ್ತಾ ಇದೆ. ಬಿಸಿ ಬಿಸಿಯಾದ ಪಾಪ್ಕಾರ್ನ್ ರೆಡಿಯಾಗಿದೆ ನೋಡಿ. 4 ಜನರಿಗೆ ತಿನ್ನುವಷ್ಟು ಇದೆ. ಮನೆಯಲ್ಲಿ ಮೂವಿ ಟೈಮ್ ಇದ್ದಾಗ ಜೊತೆಯಲ್ಲಿ ಎಲ್ಲರೂ ಕೂರುವಾಗೆಲ್ಲ ಮಾಡ್ಕೋಬೋದು. ಹಾಗೆ ಮಕ್ಕಳಿಗೂ ಮಾಡಿಕೊಡ್ಬೋದು. ತುಂಬ ಈಸಿ ಇದೆ ರೆಸಿಪಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.